1953ರಲ್ಲಿ ಇರಾನ್ನ ಪ್ರಜಾಪ್ರಭುತ್ವದ ಒಬ್ಬ ಪ್ರಧಾನಿ ಮೊಹಮ್ಮದ್ ಮೊಸದ್ದೆಕ್ ಅವರು ತೈಲವನ್ನು ರಾಷ್ಟ್ರೀಕರಣಗೊಳಿಸೋದಕ್ಕೆ ಬರ್ತಾರೆ. ಈ ತೈಲವನ್ನು ರಾಷ್ಟ್ರೀಕರಣಗೊಳಿಸಿದ್ದಕ್ಕೆ ಬಂದಿದ್ದಕ್ಕೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಸೇರಿಕೊಂಡು ಅವರ ಸರ್ಕಾರವನ್ನು ಕೂಡ ಉರುಳಿಸುವ ಪ್ರಯತ್ನವನ್ನು ಮಾಡಿದರು. ಈ ಸೇಡು ಏನಿದೆ ಇರಾನ್ಗೆ 1953ರಿಂದ ಇಲ್ಲಿಯ ತನಕವೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಅವತ್ತು ಯಾರ್ಯಾರು ಕಾರ್ಯಾಚರಣೆ ಮಾಡಿದ್ರು? ಬ್ರಿಟನ್ನ MI6 ಮತ್ತು ಅಮೆರಿಕಾದ CIA ಇವರು ಜಂಟಿಯಾಗಿ ಕೆಲಸವನ್ನು ಮಾಡಿ ಇರಾನ್ನ ಪ್ರಜಾಪ್ರಭುತ್ವ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಒಂದು ಬೆಳವಣಿಗೆ ಆಯಿತು. ಇದಾದ ನಂತರ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಇರಾನ್ನಲ್ಲಿ ಆಯ್ತಲ್ಲ. ಈ ಇಸ್ಲಾಮಿಕ್ ಕ್ರಾಂತಿ ಆದ ನಂತರ ಶಾ ರಾಜಪ್ರಭುತ್ವ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳೊಂದಿಗೆ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿತ್ತು 79ಕ್ಕಿಂತ ಮೊದಲು. 79ರಲ್ಲಿ ಅಯತುಲ್ಲಾ ರುಹುಲ್ಲಾ ಖಮೇನಿ ಅಧಿಕಾರಕ್ಕೆ ಬಂದ ನಂತರ ಅದು ಧಾರ್ಮಿಕ ಸರ್ಕಾರ ಆಯಿತು. ಧಾರ್ಮಿಕ ಸರ್ಕಾರ ಬಂದ ನಂತರ ಅವರು ಹೇಳಿದರು ಅಮೆರಿಕ ದೊಡ್ಡ ಸೈತಾನ, ಯುರೋಪಿಯನ್ ಶಕ್ತಿಗಳೆಲ್ಲವೂ ಕೂಡ ಸಣ್ಣ ಸೈತಾನ ಅಂತ. ಅಲ್ಲಿಂದ ಈ ಕಿತ್ತಾಟ ಶುರುವಾಗೋದಕ್ಕೆ ಶುರುವಾಯಿತು. ಇದಾದ ನಂತರ ಜರ್ಮನಿ ಮತ್ತು ಫ್ರಾನ್ಸ್ 1980ರಲ್ಲಿ ಇರಾಕ್ ಮತ್ತು ಇರಾನ್ನ ನಡುವೆ ಯುದ್ಧ ಆಯ್ತಲ್ಲ. ಈ ಇರಾಕ್ ಮತ್ತು ಇರಾನ್ನ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ಸದ್ದಾಂ ಹುಸೇನ್ ಅವರಿಗೆ ಸಹಾಯ ಮಾಡ್ತಾರೆ. ಯಾರ ವಿರುದ್ಧ? ಇರಾನ್ನ ವಿರುದ್ಧ ಸದ್ದಾಂ ಹುಸೇನ್ ಅವರಿಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳು, ಅವರಿಗೆ ಬೇಕಾದಂಥ ಹಣದ ವ್ಯವಸ್ಥೆ, ರಾಸಾಯನಿಕ ಶಸ್ತ್ರಾಸ್ತ್ರಗಳ ತಂತ್ರಜ್ಞಾನ ಎಲ್ಲವನ್ನೂ ಕೂಡ ಕೊಡುವ ಪ್ರಯತ್ನವನ್ನು ಮಾಡಿದರು. ಅಲ್ಲಿಂದ ಮತ್ತೆ ಒನ್ಸ್ ಅಗೇನ್ ಇರಾನ್ ಮತ್ತು ಯುರೋಪಿಯನ್ ಯೂನಿಯನ್ಗಳ ನಡುವೆ ದ್ವೇಷ ಕಾರೋದಕ್ಕೆ ಶುರುವಾಯಿತು.